Have you tried? Amazing. It was amazing. This thing was good. It was one of the best. Hello, Mikey. Mikey. This piece of markoli, this piece of tinkoli, maja ಮಾಡಿ. ಮಾಡ್ಕೊಳ್ಳಿ ಖುಷಿ ಖುಷಿಯಾಗಿ ತಿನ್ಕೊಳ್ಳಿ ಮಜಾ ಮಾಡಿ ಸ್ನೇಹಿತರೆ. ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳಿ ಖುಷಿ ಖುಷಿಯಾಗಿ ತಿನ್ಕೊಳ್ಳಿ ಮಜಾ ಮಾಡಿ. ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳಿ ಖುಷಿ ಖುಷಿಯಾಗಿ ತಿನ್ಕೊಳ್ಳಿ ಮಜಾ ಮಾಡಿ. ಅಷ್ಟೇ ಸರ್. ಥ್ಯಾಂಕ್ ಯು ಮೈಕಲ್ ಸರ್. ಒಂದೇ ಒಂದು ಸೆಕೆಂಡ್ ಇದು ಬೇರೆ ಸರ್, ಒಂದೇ ಒಂದು ಬೇರೆ ಮಾಡಿ ಸರ್. ಸರ್, ಇವತ್ತು ಬರ್ಗರ್ ಶಾಪ್ ಓಪನ್ ಮಾಡಿದ್ದಾರೆ, ಹೇಗೆ ಅನಿಸ್ತು? ತುಂಬ ಒಳ್ಳೆ ಫೀಲಿಂಗ್ ಇದೆ. ತುಂಬ ದಿನದಿಂದ ಕನಸು. ಒಂದು ಚಿಕ್ಕ ಒಂದು ಆಟೋವಲ್ಲಿ ಒಂದು ಗಾಡಿ ಬರ್ಗರ್ ಸ್ಟಾರ್ಟ್ ಮಾಡಿದೆ ಅಂಗಡಿ. ಅದರಲ್ಲಿದ್ದು ಇವಾಗ ಒಂದು ನಾನು ಓನ್ ರೆಸ್ಟೋರೆಂಟೇ ಓಪನ್ ಮಾಡಿದ್ದೀನಿ. ಸೊ ಜನ ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಆಬ್ವಿಯಸ್ಲಿ ನಮ್ಮ ಪ್ರಾಡಕ್ಟು, ನಮ್ಮ ಬರ್ಗರ್ಸು ತುಂಬ ಚೆನ್ನಾಗಿದೆ. ಸೊ ಅದರಲ್ಲಿ ಇಷ್ಟು ಮಟ್ಟಿಗೆ ಬಂದಿದ್ದೀನಿ, ತುಂಬ ಖುಷಿ ಇದೆ. ಬಿಗ್ ಬಾಸಿಂದ ಎಲ್ಲರೂ ಕೂಡ ಬಂದಿದ್ದಾರೆ. ಬಬಿ ಪೋಪ್ ಅವರು ಬಂದಿದ್ದಾರೆ, ಮತ್ತು ನಮ್ಮ ಬ್ರದರ್ ವಿನಯ್ ಅವರು ಬಂದಿದ್ದಾರೆ. ಸೊ ಬಂದಿರೋದು ಎಷ್ಟು ಖುಷಿ ಇದೆ? ಅವರು ಬರ್ತಾರೆ ಬರಲ್ವಾ ಅಂತ ನನಗೆ ಡೌಟೇ ಇಲ್ಲ. ಅವ್ರು ಬರ್ತಾರೆ ಅಂತ ಖಂಡಿತ ಗೊತ್ತಿತ್ತು. ಸೊ ಮನೆ ಒಳಗಡೆ ಯಾರ ಜೊತೆ ನಾನು ಚೆನ್ನಾಗಿದ್ದೀನಿ, ಅವ್ರ ಜೊತೆ ಇನ್ನೂ ಚೆನ್ನಾಗಿದ್ದೀನಿ. ಸೊ ಅವರು ಬಂದಿದ್ದಾರೆ, ಖುಷಿ ಇದೆ ಅವ್ರು ಬಂದಿದ್ದು. ಈ ಸಲ ಬಿಗ್ ಬಾಸ್ ಹೋಗಿ ಬಂದವರೆಲ್ಲ ಒಂದಲ್ಲ ಒಂದು ಶಾಪ್ ಓಪನ್ ಮಾಡ್ತಾ ಇದ್ದಾರೆ. ಏನು ಸ್ಪೆಷಲ್ ಅಂತ? ಎಲ್ಲರಿಗೆ ಒಂದು ಒಳ್ಳೆ ಮೈಂಡ್ ಇದೆ, ಏನೋ ಒಂದು ಮಾಡಬೇಕು ಅಂತ ಇದೆ. ಯಾಕಂದರೆ ಆ್ಯಕ್ಟಿಂಗ್ ಒಳ್ಳೆ ಫೀಲ್ಡೆ. ನಾನು ಇವಾಗ ಮೂವಿ ಮಾಡ್ತಿದ್ದೀನಿ, ಆದಿತ್ಯ ಅವ್ರ ಜೊತೆ ಕಿಲ್ ಅಂತ ಮೂವಿ ಮಾಡ್ತಿದ್ದೀನಿ. ಬಟ್ ಆ್ಯಕ್ಟಿಂಗ್ ಬಂದು ಒಂದೊಂದು ಟೈಮಲ್ಲಿ ಬರುತ್ತೆ, ಒಂದೊಂದು ಟೈಮಲ್ಲಿ ಇರಲ್ಲ. ಆ್ಯಂಡ್ ನೀವು ನೋಡಿದ್ರೆ ಬಾಲಿವುಡಲ್ಲಿ ಕೂಡ ಸರಿ, ಎಲ್ಲ ಸೆಲೆಬ್ರಿಟಿಗಳು ಒಂದಿನ ಒಂದು ಬಿಸ್ನೆಸ್ ಮಾಡ್ತಿದ್ದಾರೆ. ಅದು ಬರೀ ಸ್ಮಾರ್ಟ್ ಡಿಸಿಷನ್ಸ್. ಸೊ ಡೆಫಿನೆಟ್ಲಿ ಎಲ್ಲ ಸೆಲೆಬ್ರಿಟೀಸ್ ಮಾಡೋದು ಒಳ್ಳೆಯದೇ. ಯಾಕೆಂದರೆ ಒಂದು ನಾರ್ಮಲ್ ಪರ್ಸನ್ಗೆ ಇಷ್ಟು ಒಂದು ಮಟ್ಟಕ್ಕೆ ಪ್ರಮೋಟ್ ಮಾಡೋಕ್ಕೆ ಅವಕಾಶ ಇರಲ್ಲ. ನಮ್ಮ ಹತ್ರ ಇದೆ, ಸೊ ಅದು ಯೂಸ್ ಮಾಡಬೇಕು. ಸೊ ಕಿಚ್ಚ ಸುದೀಪ್ ಸರ್ ಏನು ಹೇಳಿದ್ರು ಸರ್ ಶಾಪ್ ಓಪನ್? ಅವ್ರಿಗೆ ಆ್ಯಕ್ಚುಲಿ ತುಂಬ ಖುಷಿ, ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಅವ್ರು ಆ್ಯಕ್ಚುಲಿ ಬರಬೇಕಿತ್ತು, ಬಟ್ ಹೈದರಾಬಾದಲ್ಲಿ ಒಂದು ಡಿಲೇ ಆಯಿತು ಅವ್ರಿಗೆ. ಬಟ್ ನೆಕ್ಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ ಡೆಫಿನೆಟ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಡೆಫಿನೆಟ್ಲಿ ಬರ್ತಾರೆ. ಇಲ್ಲಿ ಏನೇನು ಸ್ಪೆಷಲ್ ಇದೆ ಸರ್? ಸರ್, ನಮ್ಮದು ಸ್ಪೆಷಲ್ ಬಂದು ಬರ್ಗರ್ಸೇ. ಚಿಕ್ಕ ಮಗುವಿದ್ದು ನಾವು ಬರ್ಗರ್ ಫ್ಯಾನ್. ಬರ್ಗರ್ ಅಂದರೆ ತುಂಬ ಇಷ್ಟ ನನಗೆ. ಸೊ ಹೇಗಂದರೆ ಬೆಸ್ಟ್ ಬರ್ಗರ್ಸ್ ಹೇಗೆ ಮಾಡೋದು ಅಂತ ತುಂಬ ಟ್ರೈ ಮಾಡಿ ಒಳ್ಳೆ ರೆಸಿಪೀಸ್ ಎಲ್ಲ ಕಂಡುಹಿಡಿತೀನಿ. ಸೊ ಚೆನ್ನಾಗಿದೆ. 1.5 ವರ್ಷದಿಂದ ರನ್ ಮಾಡ್ತಾ ಇದ್ದೀನಿ. ತುಂಬ ಸಕ್ಸಸ್ಫುಲ್ ಇದೆ. ಸರ್, ನೀತು ಅವರು ಟ್ಯಾಟೂ ಶಾಪ್ ಓಪನ್ ಮಾಡಿದ್ರು, ಈಗ ನೀವು ಬರ್ಗರ್ ಶಾಪ್ ಓಪನ್ ಮಾಡಿದ್ರು, ಏನಿದು ಕೋಇನ್ಸಿಡೆನ್ಸ್ ಹೇಗೆ? ಇಲ್ಲ ಸರ್, ನೀತು ಅವ್ರದ್ದು ಟ್ಯಾಟೂ ಶಾಪ್ ಬಂದು 7 ವರ್ಷದಿಂದ ಇದೆ. ಅವರು ನನ್ನ ಸೆಕೆಂಡ್ ಟ್ಯಾಟೂ ಆ್ಯಕ್ಚುಲಿ. ಇದು ನಾನು ನೀತು ಅವ್ರ ಅಂಗಡಿಯಲ್ಲೇ ಹಾಕಿದ್ದು. ಅವ್ರ ಟ್ಯಾಟೂ ಅಂಗಡಿ ಇಲ್ಲಿ HSR ಅಲ್ಲೇ ಇತ್ತು. ಸೊ ನೀತು ಅವರು ನನಗೆ 7 ವರ್ಷ ಪರಿಚಯ. ಸೊ ಅದೇನು ಹೊಸದಿಲ್ಲ. ಆ್ಯಂಡ್ ನಾ ಬರ್ಗರ್ ಶಾಪ್ ಓಪನ್ ಮಾಡೋದು ನಾ ಬಿಗ್ ಬಾಸ್ ಒಳಗಡೆ ಇದ್ದಾಗ ನಾನು ಹೇಳ್ತಿದ್ದೆ, ನನ್ನ ಬಿಸ್ನೆಸ್ನ
ಕಲಿಬೇಕು ಅಂತ. ಸೊ ಇವಾಗ 2 ಶಾಪ್ ಆಗಿದೆ. ಈ ವರ್ಷ ಎಂಟು ಒಳಗಡೆ 10 ಶಾಪ್ ಆಗುತ್ತೆ. ಡೆಫಿನೆಟ್ಲಿ ಮಾಡೇ ಮಾಡಿ. ಫಿಲಮ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸರ್, ಯಾವಾಗಿಂದ ಸ್ಟಾರ್ಟ್ ಅದು? ಸೊ ಶೂಟಿಂಗ್ ಆಲ್ರೆಡಿ ನಡೀತಿದೆ. ಫಸ್ಟು ಶೂಟ್ ಸ್ಕೆಡ್ಯೂಲ್ ಆಯಿತು, ಮೈಸೂರಲ್ಲಿ ಆಯಿತು. ಆ್ಯಂಡ್ ನೆಕ್ಸ್ಟ್ ವೀಕಲ್ಲಿ ಮಂಗಳೂರಲ್ಲಿ ಶೂಟ್ ಇದೆ. ಸೊ ಅದಕ್ಕೆ ಹೋಗ್ತಿದ್ದೀನಿ. ಆಲ್ರೆಡಿ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಪೋಸ್ಟ್ ಮಾಡಿದೆ, ತುಂಬ ವೈರಲ್ ಕೂಡ ಆಯಿತು. ಆದಿತ್ಯ ಅವ್ರ ಜೊತೆ ಒಂದು ಫೈಟ್ ಸೀನ್ ವಿಡಿಯೋ. ಸೊ ಚೆನ್ನಾಗಿದೆ ಸರ್. ಸಿನಿಮಾದಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ. ಸೊ ನೀವು ಕೂಡ ಒಬ್ಬ ಚಿತ್ರರಂಗಕ್ಕೆ ಸೇರಿದವರು. ಸೊ ಸದ್ಯದ ಚಿತ್ರರಂಗದ ಪರಿಸ್ಥಿತಿ ಬಗ್ಗೆ ಏನು ಹೇಳ್ತೀರಾ ಸರ್? ಆ್ಯಕ್ಚುಲಿ ಹೇಳಿದ್ರೆ ನಾನು ನ್ಯೂಸ್ ಫಾಲೋ ಮಾಡೋದಿಲ್ಲ. ಸೊ ಎಲ್ಲ ಬೇರೆ ಕಂಟೆಸ್ಟೆಂಟ್ಸು, ವಿನಯ್ ಸ್ನೇಹಿತೆಲ್ಲ ಏನೋ ಒಂದು ಹೇಳ್ತಾರೆ, ನನಗೇನೋ ಈ ಥರ ನಡೆದಿದೆಯಾ ಅಂತ ನನಗೆ ಆಗುತ್ತೆ. ಸೊ ನಾನು ನ್ಯೂಸ್ ಫಾಲೋ ಮಾಡೋದಿಲ್ಲ, ಅದ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಸರ್. ಮಿಕ್ಕಿನ ಬೇರೆ ಕಂಟೆಸ್ಟೆಂಟ್ಸ್ಗಳು ಇನ್ನೂ ಯಾರೂ ಬಂದಿಲ್ಲ, ಅವ್ರನ್ನ ಯಾರನ್ನಾದ್ರೂ ಇನ್ವೈಟ್ ಮಾಡಿದ್ರೆ? ಸರ್, ಎಲ್ಲರನ್ನ ಇನ್ವೈಟ್ ಮಾಡೋದು ನಮ್ಮ ಕರ್ತವ್ಯ. ಬರೋದು ಬರದೇ ಇರೋದು ಅವ್ರ ಕೈಯಲ್ಲಿ ಬಿಟ್ಟಿದ್ದು. ಸೊ ಯಾರು ಬಂದು ಸಪೋರ್ಟ್ ಮಾಡಿದ್ದಾರೆ ಖುಷಿ. ಯಾರು ಬಂದಿಲ್ಲ ಅಂದರೆ ಅವ್ರ ಮೇಲೆ ತಪ್ಪೇನೂ ಇಲ್ಲ, ಅವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಸೊ ಮೇ ಬಿ ಒಂದಿನ ಬರ್ತಾರೆ. ಸೊ ವಿನಯ್ ಅವರು ಮತ್ತು ಸ್ನೇಹಿತರು ಬರ್ಗರ್ನೆಲ್ಲ ಟೇಸ್ಟ್ ಮಾಡಿದ್ರು, ಏನು ಹೇಳಿದ್ರು ಸರ್? ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು. ಫುಲ್ ಸಪೋರ್ಟ್ ಇದೆ ಅವ್ರದ್ದು. ಆ್ಯಂಡ್ ಆಲ್ರೆಡಿ ಟೇಸ್ಟ್ ಮಾಡಿದ್ದಾರೆ ವಿನಯ್ ಅವ್ರ ಗಾಡಿಯಿಂದ. ಸೊ ಅದು ಟೇಸ್ಟ್ ಮಾಡಿ ಅವರು ಆ ಟೈಮಿಂದ ಫುಲ್ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಇಟ್ಸ್ ಜಸ್ಟ್ ಅನದರ್ ಎಕ್ಸ್ಪೀರಿಯನ್ಸ್ ಅವರಿಗೆ. ಸೊ ನಿಮ್ಮ ತಾಯಿಯವರು ಬ್ಯಾಕ್ಗ್ರೌಂಡ್ ಇಟ್ಟಿದ್ರು ಶಾಪ್ಗೆ. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ನನ್ನ ಅಮ್ಮ ತುಂಬ ಸಪೋರ್ಟಾಗಿ ಇಟ್ಟಿದ್ದಾರೆ. ಅವರಿಲ್ಲ ಅಂದರೆ ಈ ಶಾಪ್ ಇಲ್ಲಿ ಇರೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ನಾನು ನನ್ನ ಟ್ರೈನಿಂಗ್ ಇರ್ಬೋದು, ನನ್ನ ಶೂಟಿಂಗ್ ಇರ್ಬೋದು, ಅದರಲ್ಲಿ ತುಂಬ ಬ್ಯುಸಿ ಇರ್ತೀನಿ. ಸೊ ಜಾಸ್ತಿ ಶಾಪಲ್ಲಿ ಇರೋಕ್ಕಾಗಲ್ಲ. ನನ್ನ ಅಮ್ಮ ಬಂದು ಶಾಪ್ ಟೇಕ್ ಓವರ್ ಆಗಿದ್ಮೇಲೆ ಬಿಸ್ನೆಸ್ ಡೆಫಿನೆಟ್ಲಿ ಇನ್ಕ್ರೀಸ್ ಆಗಿದೆ. ನಮ್ಮ ಕೆಲಸ ಮಾಡೋರು ಇನ್ನೂ ಖುಷಿಯಾಗಿದ್ದಾರೆ, ಯಾಕಂದರೆ ಯಾರು ಜೊತೆಯಲ್ಲಿದ್ದಾರೆ. ಸೊ ಅವರೇ ಡೆಫಿನೆಟ್ಲಿ ಈ ಬಿಸ್ನೆಸ್ ಸ್ಟಾರ್ಟ್ ಇಷ್ಟು ಮಟ್ಟಿಗೆ ಬೆಳೆದಿದ್ದಕ್ಕೆ ನನ್ನ ಅಮ್ಮ ಡೆಫಿನೆಟ್ಲಿ ಒಂದು ರೀಸನ್ ಇದೆ. ಇದು ಫಸ್ಟ್ ಬ್ರಾಂಚ್ ಸರ್, ಬೇರೆ ಬೇರೆ ಇದೆಯಾ ಮತ್ತೆ ಬೇರೆ ಕಡೆ? ಇರಲ್ಲ, ಇವಾಗ ಫಸ್ಟು ಗಾಡಿ ಇತ್ತು, ಇದು ಸೆಕೆಂಡ್ ಬ್ರಾಂಚು. ಬಟ್ ಇದು ಇವಾಗ ಮೇನ್ ಬ್ರಾಂಚ್ ಆಗಿದೆ. ಇನ್ನು ನಾವು ಬೇರೆಯವ್ರಿಗೆ ಫ್ರಾಂಚೈಸ್ ಎಲ್ಲ ಕೊಡುವಾಗ ಇದು ಮೇನ್ ಕಿಚನ್ ಆಗುತ್ತೆ. ಎಲ್ಲ ಐಟಮ್ಸ್ ಪ್ರಿಪೇರ್ ಮಾಡಿ ಸೆಂಡ್ ಮಾಡೋಕ್ಕೆ. ಯಾಕಂದರೆ ಇದಕ್ಕೆ ಮುಂಚೆ ಐಟಮ್ಸ್ ಎಲ್ಲ ನನ್ನ ಮನೆಯಲ್ಲಿ ಪ್ರಿಪೇರ್ ಆಗ್ತಿತ್ತು. ಸೊ ಅದು ತುಂಬ ಕಷ್ಟ ಆಗ್ತಿತ್ತು, ಜಾಗ ಸಾಲಲ್ಲ. ಸೊ ತುಂಬ ಕಷ್ಟ ಆಯಿತು. ಬಟ್ ಇವಾಗ ಒಂದು ಒಳ್ಳೆ ವೆಲ್ ಎಕ್ವಿಪ್ಡ್ ಕಿಚನ್ ಇದೆ, ಎಲ್ಲ ರೆಡಿ ಮಾಡಿದ್ದೀನಿ. ಸೊ ಆಲ್ರೆಡಿ 2-3 ಫ್ರಾಂಚೈಸ್ ಆಪರ್ಚುನಿಟೀಸು ಬಂದಿದೆ. ವಿನಯ್ ಅವ್ರ ಜೊತೆ ಓಪನ್ ಮಾಡೋ ಪ್ಲ್ಯಾನು ತುಂಬ ಡಿಲೇ ಆಗಿದೆ, ಯಾಕಂದರೆ ಕಿಚನ್ ಇಲ್ಲ. ಸೊ ಇವಾಗ ರೆಡಿ ಆಗಿದೆ. ಆ್ಯಂಡ್ ಇನ್ನು ನನ್ನ ಫ್ರೆಂಡ್ಸೇ ತುಂಬ ಜನ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ. ಅವರಲ್ಲಿ ಒಬ್ಬರು ತೊಗೋತಾ ಇದ್ದಾರೆ ಒಂದು ಫ್ರಾಂಚೈಸ್. ಆ್ಯಂಡ್ ಕಾರ್ಟಲ್ಲಿ ಬಂದು ತುಂಬ ಜನ ಕೇಳ್ತಿದ್ದಾರೆ, ಯಾಕೆಂದರೆ ಅದು ಸ್ಟಾರ್ಟಿಂಗ್ ಬಜೆಟ್ ತುಂಬ ಲೋ ಆ್ಯಕ್ಚುಲಿ ಒಂದು ಗಾಡಿ ಸ್ಟಾರ್ಟ್ ಮಾಡಬೇಕಂದ್ರೆ. ಆ್ಯಂಡ್ ಒಂದು ಒಳ್ಳೆ ಲೊಕೇಶನಲ್ಲಿ ನೀವು ಹಾಕಿದರೆ ಚೆನ್ನಾಗೇ ದುಡ್ಡು ಮಾಡ್ಬೋದು ಅಂತ ಹೇಳ್ಬೋದು. ಫುಡ್ ಬಿಸ್ನೆಸ್ ಬಂದು ಯಾವಾಗಲೂ ಫೇಲ್ ಆಗಲ್ಲ. ಒಳ್ಳೆ ಪ್ರಾಡಕ್ಟ್ ಇದ್ದರೆ ತುಂಬ ಚೆನ್ನಾಗಿ ಬಿಸ್ನೆಸ್ ಮಾಡ್ಬೋದು. ಸೊ ಫ್ರಾಂಚೈಸ್ ಬೇಕಂದ್ರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಎಕ್ಸಾಕ್ಟ್ ಲೊಕೇಶನ್ ಸರ್? ನಮ್ಮ ಎಕ್ಸಾಕ್ಟ್ ಲೊಕೇಶನ್ 13 ಕ್ರಾಸ್ ರೋಡ್, HSR ಲೇಔಟ್. ನೀವು ಗೂಗಲ್ ಮ್ಯಾಪ್ಸಲ್ಲಿ BYOB ಅಂತ ಟೈಪ್ ಮಾಡಿದ್ರೆ ಬರುತ್ತೆ, ಫಸ್ಟ್ ರಿಸಲ್ಟ್ ಹೆಂಗೆ ಬರುತ್ತೆ. ಸೊ ಈಸಿಯಾಗಿ ಫೈಲ್ ಮಾಡ್ತಾರೆ. ಸರ್, ಈಗ ವಿನಯ್ ಅವರು ವಿಲನಾಗಿ ಕಾಣಿಸ್ಕೊತಾ ಇದ್ದಾರೆ, ನೀವು ಕೂಡ ಒಂದು ಸಿನಿಮಾನ ಮಾಡ್ತಾ ಇದ್ದೀರಾ. ಸೊ ನೀವೆಲ್ಲ ಸೇರಿ ಬ್ರದರ್ಸ್ ಎಲ್ಲ ಸೇರಿ ಮತ್ತೆ ಯಾವಾಗ ಒಂದು ಸಿನಿಮಾವನ್ನು ಮಾಡ್ತೀರಾ ಅಂತ ಫುಲ್ ಪ್ರೇಕ್ಷಕ? ಸರ್, ಅದು ಆ್ಯಕ್ಚುಲಿ ಡೈರೆಕ್ಟರ್ಸ್ ಕೈಯಲ್ಲೇ ಇದೆ. ಬಟ್ ನನಗೆ ಆ್ಯಕ್ಚುಲಿ ಒಂದಿನ ಏನು ಕಾಣಿಸ್ತಿದೆ ಅಂದರೆ ಒಂದು ಮೂವಿಯೇ ಫುಲ್ ನೆಗೆಟಿವ್ ಕ್ಯಾರೆಕ್ಟರ್ಸೇ ಇರಬೇಕು. ನೀವು ತಮಿಳಲ್ಲಿ ಮಂಗಾತ ಅಂತ ಒಂದು ಮೂವಿ ಇದೆ, ಅದರಲ್ಲಿ ಹೇಗಂದರೆ ಅಜಿತ್ ಸರ್ ಮಾಡಿದ್ದಾರೆ. ಅದರಲ್ಲಿ ಹೀರೋ ಇಲ್ಲ ಆ್ಯಕ್ಚುಲಿ. ಅದರಲ್ಲಿ ಎಲ್ಲ ಗ್ರೇ ಕ್ಯಾರೆಕ್ಟರ್ಸೇ, ಎಲ್ಲರೂ ಒಂಥರ ನೆಗೆಟಿವ್ ಕ್ಯಾರೆಕ್ಟರ್. ಆ ಥರ ಒಂದು ವಿಲನ್ ಬೇಸ್ ಮೂವಿ ಮಾಡಬೇಕು ಅಂತ ಒಂದು ತುಂಬ ಆಸೆ ನನಗೆ. ಹೋಪ್ಫುಲಿ ಯಾರಿಗಾವ ಈ ಐಡಿಯಾ ಚೆನ್ನಾಗಿ ಅನಿಸಿದ್ರೆ ಕಾಂಟ್ಯಾಕ್ಟ್ ಮಾಡಿ, ನಾನು ರೆಡಿ ಇದ್ದೀನಿ ಮಾಡೋಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಗಲ್ ಬಿಡಿ ಇಷ್ಟು ಕ್ಲೋಸಲ್ಲಿ ಆಗುತ್ತೆ. ಹಾಂ ಚೆನ್ನಾಗಿ ತೋರಿಸಿ ಸರ್. ಅಲ್ಲ ಇಷ್ಟು ದಿನ ಬಂದಿದ್ದೀವಿ ಅಲ್ಲ, ಫೋಟೋ ಹೋಗ್ಬಿಡ್ಲಿ ಅವರು.